Hello everyone. In my last class video, I have explained the topic menus in Tally. The Tally accounting package has two important menus, that is company info menu and gateway of Tally menu. ಅಂದರೆ ಕಂಪನಿ ಯಾವುದೇ ಒಂದು ಟ್ಯಾಲಿನಲ್ಲಿ ನಾವು ಫಸ್ಟ್ ಓಪನ್ ಮಾಡಿದಾಗ ಮೆನ್ಯೂಸ್ ಅಂತ ಬರುತ್ತೆ. ಆ ಮೆನ್ಯೂಸಲ್ಲಿ ಟೂ ಟೈಪ್ ಇರುತ್ತೆ, ಕಂಪನಿ ಇನ್ಫೋ ಮೆನು ಮತ್ತು ಗೇಟ್ವೇ ಆಫ್ ಟ್ಯಾಲಿ ಮೆನು ಅಂತ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಅಂತಂದರೆ ಕಂಪನಿ ಇನ್ಫೋ ಮೆನುನಲ್ಲಿ ನಾವು ಕಂಪನಿಯನ್ನು ಕ್ರಿಯೇಟ್ ಮಾಡೋ ಅಂಥದ್ದು. ಇದನ್ನು ನಾನು ಪ್ರೀವಿಯಸ್ ಕ್ಲಾಸ್ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಹೇಗೆ ಕಂಪನಿ ಕ್ರಿಯೇಷನನ್ನು ಮಾಡ್ತೀವಿ ಮತ್ತು ಅಲ್ಲಿ ಏನೆಲ್ಲ ಥಿಂಗ್ಸನ್ನು ನಾವು ಫಿಲ್ ಮಾಡಬೇಕಾಗುತ್ತೆ. ಡೈರೆಕ್ಟರೀಸ್ ಆಗಿರ್ಬೋದು, ನೇಮ್ ಆಗಿರ್ಬೋದು, ಮತ್ತು ಅಡ್ರೆಸ್ ಆಗಿರ್ಬೋದು, ಇಮೇಲ್ ಆಗಿರ್ಬೋದು, ಟೆಲಿಫೋನ್ ನಂಬರ್, ಈ ರೀತಿಯಾಗಿ ಏನೆಲ್ಲ ಡೀಟೇಲ್ಸನ್ನು ಫಿಲ್ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ಕ್ಲಾಸ್ ಎಕ್ಸ್ಪ್ಲೈನ್ ಮಾಡಿದ್ದೆ. In this video, I am going to explain the concept how to select and shut and alter and delete the company in Tally ERP 9. ಅಂದರೆ ಕಂಪನಿ ಕ್ರಿಯೇಷನ್ ಆದಮೇಲೆ ಯಾವ ರೀತಿ ಕಂಪನಿಯನ್ನು ಸೆಲೆಕ್ಟ್ ಮಾಡೋದು, ಅದನ್ನು ಹೇಗೆ ಶಟ್ ಮಾಡೋದು ಅಂದರೆ ಶಟ್ ಡೌನ್ ಮಾಡೋ ಅಂಥದ್ದು, ಮತ್ತು ಹೇಗೆ ಆಲ್ಟರ್ ಮಾಡೋ ಅಂಥದ್ದು ಅದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಫಸ್ಟ್ ಒನ್ನು ಟು ಸೆಲೆಕ್ಟ್ ಎ ಕಂಪನಿ, ಅಂದರೆ ನಾವು ಕಂಪನಿಯಲ್ಲಿ ಯಾವುದೇ ಒಂದು ಕಂಪನಿ ಕ್ರಿಯೇಷನನ್ನು ಮಾಡಿ ಆದಮೇಲೆ ಏನಾದ್ರೂ ಬೇರೆ ಫರ್ದರ್ ಥಿಂಗ್ಸನ್ನು ಮಾಡಬೇಕು ಅಂತಂದರೆ ನಾವು ಫಸ್ಟು ಕಂಪನಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂತಂದರೆ ಮೆನೂಸ್ ಇನ್ ಟ್ಯಾಲಿನಲ್ಲಿ ಬರೋ ಅಂಥದ್ದು ಸೆಲೆಕ್ಟ್ ಕಂಪನಿ ಅಂತ ಬರುತ್ತೆ. ಅದು ಏನಕ್ಕೆ, ಅದು ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋ ಅಂಥದ್ದು ಅಂತ ನೋಡೋದಾದರೆ, ಗೋ ಟು ದ ಗೇಟ್ವೇ ಆಫ್ ಟ್ಯಾಲಿ ಅಂತಂದರೆ ಫಸ್ಟ್ ಏನು ಮಾಡಬೇಕು, ಟ್ಯಾಲಿ ಐಕಾನ್ ಏನಿರುತ್ತೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಡೆಸ್ಕ್ಟಾಪ್ ಮೇಲೆ ಇರುತ್ತಲ್ವ, ಈಗ ಮೈ ಕಂಪ್ಯೂಟರ್ ಅಂತ ಫೋಲ್ಡರ್ ಆಗಿರ್ಬೋದು ಅಥವಾ ಬೇರೆ ಫೋಟೋಸ್ ಅಂತ ಫೋಲ್ಡರ್ ಆಗಿರ್ಬೋದು, ಅದೇ ರೀತಿಯಾಗಿ ಟ್ಯಾಲಿ ಫೋಲ್ಡರು ಕೂಡ ಇರುತ್ತೆ. ಅಂದರೆ ಅದನ್ನು ಆ ಒಂದು ಐಕಾನನ್ನು ಡಬಲ್ ಕ್ಲಿಕ್ ಮಾಡಿದಾಗ ಕಂಪನಿ ಓಪನ್ ಆಗುತ್ತೆ. ಅದನ್ನು ನಾವು ಗೇಟ್ವೇ ಆಫ್ ಟ್ಯಾಲಿ ಅಂತ ಕರಿತೀವಿ. ಆಮೇಲೆ ಆಲ್ಟ್ ಮತ್ತು F3 ಬಟನ್ ಕೀಬೋರ್ಡಲ್ಲಿ ಬರೋವಂಥ ಬಟನ್ಸನ್ನು ಕ್ಲಿಕ್ ಮಾಡಿದಾಗ ಕಂಪನಿ ಇನ್ಫೋ ಮೆನು ಓಪನ್ ಆಗುತ್ತೆ. ಅಲ್ಲಿ ಸೆಲೆಕ್ಟ್ ಕಂಪನಿ ಅಂತ ಬರುತ್ತೆ, ನೋಡ್ಬೋದು ನೀವು ಈ ಪಿಕ್ಚರಲ್ಲಿ ನೋಡಿದ್ರೆ ಈ ರೀತಿ ಕಂಪನಿ ಇನ್ಫೋ ಮೆನು ಅಂತ ಇದು ಓಪನ್ ಆಗುತ್ತೆ. ಇದನ್ನು ಮೆನೂಸ್ ಆಫ್ ಟ್ಯಾಲಿ ಅಂತ ಕರಿತೀವಿ. ಇಲ್ಲಿ ಸೆಲೆಕ್ಟ್ ಕಂಪನಿ ಅಂತ ಬರುತ್ತೆ. ಈ ಸೆಲೆಕ್ಟ್ ಕಂಪನಿ ಮೇಲೆ ಕರ್ಸರನ್ನು ಇಟ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇದನ್ನು ಅಥವಾ ಅಲ್ಲಿ ಸೆಲೆಕ್ಟ್ ಕಂಪನಿ ಅನ್ನೋದನ್ನು ಕ್ಲಿಕ್ ಮಾಡೋದ್ರಿಂದನಾದ್ರೂ ಕಂಪನಿ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಪ್ರೆಸ್ F1 ಕೀಬೋರ್ಡಲ್ಲಿ ಬರುವಂಥ F1 ಬಟನನ್ನು ಪ್ರೆಸ್ ಮಾಡಿದ್ರೂ ಕೂಡ ಕಂಪನಿ ಸೆಲೆಕ್ಟ್ ಆಗುತ್ತೆ. ಟ್ಯಾಲಿ ERP 9 ಡಿಸ್ಪ್ಲೇಸ್ ದ ಲಿಸ್ಟ್ ಆಫ್ ಕಂಪನೀಸ್ ಸ್ಕ್ರೀನ್. ಆಲ್ ದ ಕಂಪನೀಸ್ ಕ್ರಿಯೇಟೆಡ್ ಆರ್ ಡಿಸ್ಪ್ಲೇಡ್ ಇನ್ ಆ್ಯನ್ ಆಲ್ಫಾಬೆಟಿಕಲ್ ಆರ್ಡರ್. ಸೆಲೆಕ್ಟ್ ದ ಕಂಪನಿ ನೇಮ್ ಫ್ರಮ್ ದ ಲಿಸ್ಟ್ ಗಿವನ್. ಈ ರೀತಿ ಒಂದು ಸೆಲೆಕ್ಟ್ ಕಂಪನಿ ಅಂತ ಈ ಸೆಲೆಕ್ಟ್ ಕಂಪನಿಯನ್ನು ಕೊಟ್ಟಾಗ ಅಲ್ಲಿ ಕಂಪನಿ ಯಾವುದೆಲ್ಲ ಕಂಪನಿ ನಾವು ಕ್ರಿಯೇಷನ್ಸ್ ಮಾಡಿರ್ತೀವಿ ಅದು ಓಪನ್ ಆಗುತ್ತೆ. ಆಗ ಏನು ಮಾಡಬೇಕು, ನಮಗೆ ಯಾವ ಕಂಪ್ನಿ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಈಗ ಒಂದೇ ಆರ್ಗನೈಸೇಷನ್ನದು ಬೇರೆ ಬೇರೆ ಕಂಪ್ನಿಗಳಿರುತ್ತೆ, ಅದು ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಇದಾಗಿರುತ್ತೆ, 1 by 1 ಸೇವ್ ಆಗಿರುತ್ತೆ. ನಮಗೆ ಯಾವ ಕಂಪ್ನಿ ಬೇಕು ಅದನ್ನು ಓಪನ್ ಮಾಡ್ಕೋಬೋದು. Next, second one, in case 2 or more companies are loaded like East Nation Traders and Indian Enterprises, click on the company which you need to work on so that the selected company will be highlighted and will appear on the top of the list. ಅಂದರೆ ನಾವೇನಾದರೂ 2 or more ಕಂಪನೀಸು ಕ್ರಿಯೇಟ್ ಮಾಡಿದರೆ ಅದರಲ್ಲಿತ್ತು ಅಂತಂದರೆ, ಈಗ ಲೈಕ್ ಈಸ್ಟ್ ನೇಷನ್ ಟ್ರೇಡರ್ಸ್ ಅಂತ ಒಂದು ಕಂಪ್ನಿ ಇರುತ್ತೆ, ಇಂಡಿಯನ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪನಿ, ಈ 2 ಕಂಪ್ನಿಗಳನ್ನ ಕ್ರಿಯೇಟ್ ಮಾಡಿರ್ತೀವಿ. ಅವು 2 ಕಂಪನಿಗಳು ಬರುತ್ತೆ ನೋಡಿ, ಈ ಪಿಕ್ಚರಲ್ಲಿ ನೋಡ್ಬೋದು ನೀವು. ಇಲ್ಲಿ ಲಿಸ್ಟ್ ಆಫ್ ಕಂಪನೀಸ್ ಅಂತ ಬಂದಿದೆ ಅಲ್ವಾ, ಇಲ್ಲಿ ABC ಕಂಪನಿ ಅಂತಲೇ ಇದೆ 4 ಕಂಪನೀಸು. ನಾವೇನಾದರೂ ಬೇರೆ ಬೇರೆ ಕಂಪ್ನಿಗಳಿದ್ದರೆ, ಒಂದೇ ಆರ್ಗನೈಸೇಷನ್ ಒಂದೇ ಓನರ್ಶಿಪ್ಪಲ್ಲಿ ಬೇರೆ ಬೇರೆ ಕಂಪ್ನಿಗಳಿದ್ದರೆ ಆ ನೇಮು ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಏನು, ಫಾರ್ ಎಕ್ಸಾಂಪಲ್ ಈಸ್ಟ್ ನೇಷನ್ ಟ್ರೇಡರ್ಸ್ ಅಂತ ಒಂದು ಕಂಪನಿ, ಇಂಡಿಯನ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪನಿ,
ಈ ರೀತಿ ಇರುತ್ತೆ. ನಮಗೆ ಯಾವ ಕಂಪನಿ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡುವಂಥದ್ದು. ಕ್ಲಿಕ್ ಆನ್ ದ ಕಂಪನಿ ವಿಚ್ ಯು ನೀಡ್ ಟು ವರ್ಕ್ ಆನ್, ಸೊ ದಟ್ ದ ಸೆಲೆಕ್ಟೆಡ್ ಕಂಪನಿ ವಿಲ್ ಬಿ ಹೈಲೈಟೆಡ್ ಆ್ಯಂಡ್ ವಿಲ್ ಅಪಿಯರ್ ಆನ್ ಟಾಪ್ ಆಫ್ ದ ಲೀಸ್ಟ್. ಅಂದರೆ ನಾವು ಯಾವ ಕಂಪ್ನಿ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ನಮಗೆ ಓಪನ್ ಆಗುತ್ತೆ. ನಾವು ಫರ್ದರ್ ಆ್ಯಕ್ಷನ್ಸ್ ಏನು ಬೇಕೋ ಅದರಲ್ಲಿ ಮಾಡ್ಬೋದು. ನೆಕ್ಸ್ಟು ಹೌ ಟು ಆಲ್ಟರ್ ಕಂಪನಿ. ಅಂದರೆ ನಾವೀಗ ಒಂದು ಕಂಪನಿಯನ್ನು ಕ್ರಿಯೇಷನ್ ಮಾಡಿರ್ತೀವಿ, ಟ್ಯಾಲಿನಲ್ಲಿ ಕಂಪನಿ ಕ್ರಿಯೇಷನ್ ಮಾಡಿರ್ತೀವಿ, ಅದನ್ನೇನಾದ್ರು information of the company can alter or modify or change as per requirement. Use the following steps to alter company in Tally. ಅಂದರೆ ನಾವೇನಾದ್ರೂ ಆಲ್ಟ್ರೇಷನ್ಸ್ ಮಾಡಬೇಕು ಅಂತಂದರೆ, ಮಾಡಿಫೈ ಮಾಡಬೇಕು ಅಂತಂದರೆ ಏನು ಮಾಡೋವಂಥದ್ದು, ಇಲ್ಲಿ ಗೇಟ್ವೇ ಆಫ್ ಟ್ಯಾಲಿ ಅಂತ ಬರುತ್ತೆ. ಅಂದರೆ ಫಸ್ಟ್ ನಾವು ಟ್ಯಾಲಿಗೆ ಹೋಗಬೇಕು. ನೆಕ್ಸ್ಟ್ ಪ್ರೆಸ್ ಆಲ್ಟ್ ಪ್ಲಸ್ F3, ಆಲ್ಟ್ ಮತ್ತು F3 ಬಟನನ್ನು ಪ್ರೆಸ್ ಮಾಡಬೇಕು. ಆಗ ಆಲ್ಟರು ಓಪನ್ ಆಗುತ್ತೆ. ಈ ರೀತಿ ಸ್ಕ್ರೀನಲ್ಲಿ ಏನು ಟ್ಯಾಲಿ ಗೇಟ್ವೇನಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಆಲ್ಟರ್ ಅಂತ ಬರುತ್ತೆ, ಕಂಪ್ನಿ ಇನ್ಫೋ ಮೆನುನಲ್ಲಿ ಬರೋಂಥದ್ದು, ಅಲ್ಲಿ ಆಲ್ಟರ್ ಅಂತ ಇರುತ್ತೆ. ಆಲ್ಟರ್ ಮೇಲೆ ಕ್ಲಿಕ್ ಮಾಡೋ ಅಂಥದ್ದು. ನೆಕ್ಸ್ಟ್ ಸ್ಟೆಪ್ 2, ಅಂಡರ್ ಲಿಸ್ಟ್ ಆಫ್ ಸೆಲೆಕ್ಟೆಡ್ ಕಂಪನಿ ಸೆಲೆಕ್ಟ್ ದ ಕಂಪನಿ ನೇಮ್ ಆ್ಯಂಡ್ ಕ್ಲಿಕ್ ಆನ್ ದ ನೇಮ್ ಆಫ್ ಕಂಪನಿ ಟು ಆಲ್ಟರ್ ಆ್ಯಸ್ ಶೋನ್ ಬಿಲೋ. ಅದು ಆಲ್ಟರ್ ಅಂತ ಬರುತ್ತಲ್ವಾ ಸ್ಕ್ರೀನ್ ಮೇಲೆ, ಈ ರೀತಿ ಆಲ್ಟರನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ, ಕಂಪನಿ ಆಲ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ. ಆಗ ನಮಗೆ ಇಲ್ಲಿ ಯಾವ ಏರಿಯಾದಲ್ಲಿ ಆಲ್ಟ್ರೇಷನ್ಸನ್ನು ಮಾಡಬೇಕು ಅದನ್ನು ಮಾಡ್ಕೋಬೋದು. ನೇಮಲ್ಲಿ ಏನಾದರೂ ಆಲ್ಟ್ರೇಷನ್ಸ್ ಇದ್ದರೆ ನೇಮ್ ಅಂತ ಹಾಕೋವಂಥದ್ದು, ಅಡ್ರೆಸ್ಸಲ್ಲಿ ಏನಾದರೂ ಆಲ್ಟ್ರೇಷನ್ಸ್ ಇದ್ದರೆ ಅಡ್ರೆಸ್ಸನ್ನು ಮಾಡಿಫೈ ಮಾಡೋವಂಥದ್ದು, ಈ ರೀತಿ ಫೋನ್ ನಂಬರ್ ಏನಾದರೂ ಮಾಡಿಫೈ ಮಾಡೋದಾಗಿದ್ದರೆ ಯಾವ ಡೀಟೇಲ್ಸನ್ನು ಮಾಡಿಫೈ ಮಾಡಬೇಕು ಅದನ್ನು ಮಾಡ್ಬೋದು ಇಲ್ಲಿ. ನೆಕ್ಸ್ಟ್ ಸ್ಟೆಪ್ 3, on the screen of company alteration, add and modify the required details. To save the details, use the Control A option. Here we are going to add contact details of a phone number. ಅಂದರೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ ಕಂಪ್ನಿ ಆಲ್ಟ್ರೇಷನ್ಸ್ ಮೇಲೆ ಸೇವ್ ಮಾಡೋದು ಹೇಗೆ ಅಂತಂದರೆ ಕಂಟ್ರೋಲ್ ಎ ಪ್ರೆಸ್ ಮಾಡಿದ್ರೆ ನಮ್ಮ ಕೀಬೋರ್ಡಲ್ಲಿ ಬರುವಂಥ ಬಟನ್ಸ್ ಇರುತ್ತಲ್ವ, ಕಂಟ್ರೋಲ್ ಪ್ಲಸ್ ಎ, ಕಂಟ್ರೋಲ್ ಬಟನ್ನು ಮತ್ತು ಎ ಬಟನ್ನು ಅಟ್ ಎ ಟೈಮು ಪ್ರೆಸ್ ಮಾಡಬೇಕು. ಆಗ ಏನಾಗುತ್ತೆ, ಅಲ್ಲಿ ನಾವೇನು ಮಾಡಿಫೈ ಮಾಡಿರ್ತೀವಿ, ಆಲ್ಟ್ರೇಷನ್ಸನ್ನು ಮಾಡಿರ್ತೀವಿ ಡೀಟೇಲ್ಸು, ಅದು ಸೇವ್ ಆಗುತ್ತೆ. ಹಿಯರ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಫ್ ಎ ಫೋನ್ ನಂಬರ್. ಆಗ ನಾವು ಫೋನ್ ನಂಬರ್ ಡೀಟೇಲ್ಸನ್ನು ಅಲ್ಲಿ ಎಂಟ್ರಿ ಮಾಡ್ಬೋದು ಈ ರೀತಿಯಾಗಿ. ನೆಕ್ಸ್ಟು ಟು ಡಿಲೀಟ್ ಎ ಕಂಪನಿ. ಈಗ ಕಂಪನಿಯನ್ನು ಆಲ್ಟ್ರೇಷನ್ ಮಾಡಿ ಆದಮೇಲೆ ಏನಾದರೂ ಡಿಲೀಟ್ ಮಾಡಬೇಕು ಅಂತಂದರೆ, ನಾವೇನು ಕಂಪ್ನಿ ಕ್ರಿಯೇಷನ್ಸನ್ನು ಮಾಡಿರ್ತೀವಿ ಅದು ಬೇಡ ನಮಗೆ ಡಿಲೀಟ್ ಮಾಡಬೇಕು ಅಂದಾಗ ಯಾವ ರೀತಿ ಮಾಡುವಂಥದ್ದು, ಗೋ ಟು ದ ಗೇಟ್ವೇ ಆಫ್ ಟ್ಯಾಲಿ, ಆಲ್ಟ್ F3, ಕಂಪನಿ ಇನ್ಫೋ, ಆಲ್ಟರ್. ಅಂದರೆ ಫಸ್ಟ್ ಗೇಟ್ವೇ ಆಫ್ ಟ್ಯಾಲಿಗೆ ಹೋಗಬೇಕು, ಆಮೇಲೆ ಆಲ್ಟ್ ಪ್ಲಸ್ F3 ಬಟನನ್ನು ಪ್ರೆಸ್ ಮಾಡಬೇಕು, ಅಟ್ ಎ ಟೈಮ್ ಪ್ರೆಸ್ ಮಾಡೋವಂಥದ್ದು. ಕಂಪನಿ ಇನ್ಫೋ ಓಪನ್ ಆಗುತ್ತೆ, ಈ ರೀತಿ ಸ್ಕ್ರೀನು ಕಂಪನಿ ಇನ್ಫೋ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಮತ್ತೆ ನಾವು ಆಲ್ಟರ್ಗೆ ಹೋಗಬೇಕು. ಇಲ್ಲಿ ಆಲ್ಟರ್ ಅಂತ ಬರುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೆಲೆಕ್ಟ್ ದ ಕಂಪನಿ ವಿಚ್ ಯು ನೀಡ್ ಟು ಆಲ್ಟರ್ ಫ್ರಮ್ ದ ಲಿಸ್ಟ್ ಆಫ್ ಕಂಪನೀಸ್ ಆ್ಯಂಡ್ ಪ್ರೆಸ್ ಎಂಟರ್ ಟು ವ್ಯೂ ದ ಕಂಪನಿ ಆಲ್ಟ್ರೇಷನ್ ಸ್ಕ್ರೀನ್, ದೆನ್ ಆಲ್ಟ್ ಡಿ ಟು ಡಿಲೀಟ್ ದ ಕಂಪನಿ. ಅಂದರೆ ಆಲ್ಟರನ್ನು ಓಪನ್ ಮಾಡಿದಾಗ ನೆಕ್ಸ್ಟ್ ಇದೇ ರೀತಿ ಕಂಪನಿ ಓಪನ್ ಆಗುತ್ತೆ. ಆಲ್ಟ್ರೇಷನ್ ಕಂಪನಿ ಆಲ್ಟ್ರೇಷನ್ಸ್ ಅಂತ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಾವೇನು ಮಾಡಬೇಕು, ಆ ಒಂದು ಆಲ್ಟ್ ಮತ್ತು ಡಿ ಅವೆರಡು ಬಟನನ್ನು ಪ್ರೆಸ್ ಮಾಡಬೇಕು. ಆಗ ಕಂಪನಿ ಡಿಲೀಟ್ ಆಗುತ್ತೆ. ಅಂದರೆ ಕಂಪನಿಯನ್ನು ಡಿಲೀಟ್ ಮಾಡಬೇಕು ಅಂದ್ರೂ ಕೂಡ ನಾವು ಆಲ್ಟರ್ಗೆ ಹೋಗಿಬಿಟ್ಟೇ ಡಿಲೀಟ್ ಮಾಡಬೇಕಾಗುತ್ತೆ. ಇನ್ ಟ್ಯಾಲಿ ಇಫ್ ವಿ ಡಿಲೀಟ್ ದ ಕಂಪನಿ ಇಟ್ ಕ್ಯಾನ್ ರಿಮೂವ್ ದ ಕಂಪನೀಸ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಫ್ರಮ್ ಹಾರ್ಡ್ ಡಿಸ್ಕ್. ನಾವು ಡಿಲೀಟ್ ಮಾಡಿದಾಗ ಏನು all the directories and files that are associated with the company will be permanently deleted.
ದಿಸ್ ಇನ್ಫಾರ್ಮೇಷನ್ ಕೆನಾಟ್ ಬಿ ರಿಸರ್ವ್ಡ್, ಮತ್ತು ಅದು ಆ ಒಂದು ಇನ್ಫಾರ್ಮೇಷನ್ಸನ್ನು ರಿಸರ್ವ್ ಮಾಡೋದಕ್ಕಾಗೋದಿಲ್ಲ. ಇನ್ ಟ್ಯಾಲಿ ERP9 ಯೂಸ್ ದ ಫಾಲೋಯಿಂಗ್ ಪಾತ್ ಟು ಡಿಲೀಟ್ ದ ಕಂಪನಿ. ಈ ಮುಂಚೆನೇ ಹೇಳಿದಾಗೆ ಫಸ್ಟ್ ಏನು ಮಾಡಬೇಕು, ಟ್ಯಾಲಿ ಗೇಟ್ವೇಗೆ ಹೋಗಬೇಕು, ಅಲ್ಲಿ Alt F3 ಬಟನನ್ನು ಪ್ರೆಸ್ ಮಾಡಬೇಕು. ಆಮೇಲೆ ಏನು ಕಂಪನಿ ಇನ್ಫೋ ಮೆನು ಶೋ ಆಗುತ್ತೆ ಅಲ್ಲಿ ಆಲ್ಟರ್ ಬಟನನ್ನು ಪ್ರೆಸ್ ಮಾಡಬೇಕು. ಆಗ ಕಂಪನಿ ಆಲ್ಟ್ರೇಷನ್ ಅಂತ ಪೇಜ್ ಓಪನ್ ಆಗುತ್ತೆ. ಅಲ್ಲಿ Alt D ಅನ್ನು ಕೊಟ್ಟರೆ ಅದು ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. The company information will display on the screen after using Alt F3 keys. Here the delete option will not be available. Now click on the alter option. ಅಂದರೆ ಇಲ್ಲಿ ಕಂಪನಿ ಇನ್ಫೋ ಮೆನುನಲ್ಲಿ ಸಪ್ರೇಟ್ ಡಿಲೀಟ್ ಆಪ್ಷನ್ನು ಕೊಡೋದಿಲ್ಲ. ಇಲ್ಲಿ ಏನಿರುತ್ತೆ, ಸೆಲೆಕ್ಟ್ ಕಂಪನಿ ಇರುತ್ತೆ, ಶಟ್ ಕಂಪನಿ ಇರುತ್ತೆ, ಕ್ರಿಯೇಟ್ ಕಂಪನಿ ಇರುತ್ತೆ, ಆಲ್ಟರ್ ಇರುತ್ತೆ, ಚೇಂಜ್ ಟ್ಯಾಲಿ ವೋಲ್ಟ್ ಅಂತ ಇರುತ್ತೆ, ಈ ರೀತಿಯಾಗಿ ಇರುತ್ತೆ. ಬಟ್ ಡಿಲೀಟ್ ಅನ್ನೋ ಒಂದು ಆಪ್ಷನ್ನು ಇರೋದಿಲ್ಲ. ಆಗ ನಾವೇನು ಮಾಡಬೇಕು, ಈ ಆಲ್ಟರ್ ಇರುತ್ತಲ್ಲ ಅದ್ರ ಮೇಲೇ ಪ್ರೆಸ್ ಮಾಡಬೇಕಾಗುತ್ತೆ. ಆಗ ನಾವು ಕ್ಲಿಕ್ ಆನ್ ಸೆಲೆಕ್ಟ್ ಕಂಪನಿ ಆ್ಯಂಡ್ ದೆನ್ ಕ್ಲಿಕ್ Alt D. ಆಫ್ಟರ್ ದಿಸ್ ಕ್ಲಿಕ್ ಆನ್ ಎಸ್ ಆಪ್ಷನ್ ಟು ಡಿಲೀಟ್ ದ ಕಂಪನಿ. ಆಗ ಏನು ಮಾಡಬೇಕು, ಕಂಪನಿಯನ್ನು ಸೆಲೆಕ್ಟ್ ಮಾಡಿಬಿಟ್ಟು ಏನು ಮಾಡಬೇಕು, Alt D ಅಂತ ಆ ಕೀನ ಪ್ರೆಸ್ ಮಾಡಬೇಕು. ಕೀಬೋರ್ಡಲ್ಲಿ ಬರುವಂಥದ್ದು Alt ಮತ್ತು D ಬಟನ್ಸನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಆ ಒಂದು ಕಂಪನಿ ಏನು ಕ್ರಿಯೇಷನ್ಸನ್ನು ಮಾಡಿರ್ತೀವಿ ಅದು ಡಿಲೀಟ್ ಆಗುತ್ತೆ. ನೆಕ್ಸ್ಟು, ಟು ಶಟ್ ಎ ಕಂಪನಿ, ಗೋ ಟು ದ ಗೇಟ್ವೇ ಆಫ್ ಟ್ಯಾಲಿ, Alt ಪ್ಲಸ್ F ಮೆನು ಓಪನ್ ಆಗುತ್ತೆ. ಅಲ್ಲಿ ಶಟ್ ಕಂಪನಿ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಕಂಪನಿ ಶಟ್ ಡೌನ್ ಆಗುತ್ತೆ. ಸೆಲೆಕ್ಟ್ ದ ಕಂಪನಿ ವಿಚ್ ಯು ನೀಡ್ ಟು ಶಟ್ ಫ್ರಮ್ ದ ಲೀಸ್ಟ್ ಆಫ್ ಕಂಪನೀಸ್. ಯು ಕ್ಯಾನ್ ಆಲ್ಸೋ ಯೂಸ್ Alt ಪ್ಲಸ್ F1 ಟು ಶಟ್ ಎ ಕಂಪನಿ ಫ್ರಮ್ ದ ಗೇಟ್ವೇ ಆಫ್ ಟ್ಯಾಲಿ ಸ್ಕ್ರೀನ್. ಅಂದರೆ ನಾವು ಕೀಬೋರ್ಡಲ್ಲಿ ಬರುವಂಥ ಬಟನ್ಸಿಂದ ಕೀಸಿಂದನೂ ಕೂಡ ಏನು ಮಾಡ್ಬೋದು, ಕಂಪನಿಯನ್ನು ಶಟ್ ಡೌನ್ ಮಾಡ್ಬೋದು. Alt ಮತ್ತು F1 ಪ್ರೆಸ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಕಂಪನಿ ಶಟ್ ಡೌನ್ ಆಗುತ್ತೆ. ಈ ಕಂಪನಿ ಶಟ್ ಡೌನ್ ಅಂತಂದರೆ ಡಿಲೀಟ್ ಅಂತ ಅಲ್ಲ, ಅದು ಏನಾಗಿರುತ್ತೆ, ಶಟ್ ಡೌನ್, ಜಸ್ಟ್ ಶಟ್ ಡೌನ್ ಮಾಡೋ ಅಂಥದ್ದು. ಇಲ್ಲಿ ನೋಡಿ, ಕಂಪನಿ ಇನ್ಫೋ ಮೆನು ಓಪನ್ ಆಗುತ್ತಲ್ವ, ಇಲ್ಲಿ ಶಟ್ ಕಂಪನಿ ಅಂತ ಬರುತ್ತೆ. ಸೆಲೆಕ್ಟ್ ಕಂಪನಿ ಆದಮೇಲೆ ಸೆಕೆಂಡ್ ಒನ್ ಇರೋವಂಥ ಆಪ್ಷನ್ನು, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಕಂಪನಿ ಶಟ್ ಡೌನ್ ಆಗುತ್ತೆ. ಅಥವಾ Alt F1 ಪ್ರೆಸ್ ಮಾಡಿದ್ರೂ ಕೂಡ ಕಂಪನಿ ಶಟ್ ಡೌನ್ ಆಗುತ್ತೆ. ಅಂತಂದರೆ ಕಂಪನಿಯನ್ನು ನಾವು ಕ್ಲೋಸ್ ಮಾಡಬೇಕು, ಎಂಟ್ರೀಸ್ ಎಲ್ಲ ಮುಗ್ದಾಗಿದೆ ಅಂತಂದರೆ ಆ ಕಂಪನಿಯನ್ನು ಕ್ಲೋಸ್ ಮಾಡಬೇಕಾದ್ರೆ ಈ ರೀತಿ ಮಾಡ್ಬೋದು. ಇದಿಷ್ಟು ಟ್ಯಾಲಿಯಲ್ಲಿ ಬರೋವಂಥ ಕಂಪನಿ ಇನ್ಫೋ ಮೆನುವಲ್ಲಿ ಬರೋವಂಥದ್ದು. ಇಲ್ಲಿ ಸೆಲೆಕ್ಟ್ ಕಂಪನಿ, ಶಟ್ ಕಂಪನಿ, ಕ್ರಿಯೇಟ್ ಕಂಪನಿ ಮತ್ತು ಬ್ಯಾಕಪ್ ರೀಸ್ಟೋರ್ ಆಪ್ಷನ್ಸು ಕೂಡ ಇರುತ್ತೆ. ನಾವೇನಾದರೂ ಡೀಟೇಲ್ಸನ್ನು ಬ್ಯಾಕಪ್ ಮಾಡಬೇಕು ಅಂತಂದರೆ, ರೀಸ್ಟೋರ್ ಮಾಡಬೇಕು ಅಂತಂದರೆ ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ಕಂಪನಿಯನ್ನು ಹೇಗೆ ಸೆಲೆಕ್ಟ್ ಮಾಡುವಂಥದ್ದು, ಹೇಗೆ ಶಟ್ ಡೌನ್ ಮಾಡುವಂಥದ್ದು, ಆಲ್ಟ್ರೇಷನ್ಸ್ ಮಾಡಿಫಿಕೇಷನ್ಸ್ ಏನಾದರೂ ಇದ್ದರೆ ಹೇಗೆ ಮಾಡುವಂಥದ್ದು, ಡಿಲೀಟ್ ಆಫ್ ದ ಕಂಪನಿ ಹೇಗೆ ಅನ್ನೋದನ್ನು ಇಲ್ಲಿ ತಿಳ್ಕೊಂಡ್ರಿ. ಇದಿಷ್ಟು ಇವತ್ತಿನ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು ಆಲ್.